ಹೌದು ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನಲ್. ಒಂದು ಒಳ್ಳೆಯ ಗಂಡು ಹುಡುಕಾಟ ಮಾಡ್ತಕ್ಕಂಥ ಹುಡುಗಿಯರಲ್ಲಿ ಕಾವ್ಯ ಸಿಡ್ಲ್ಘಟ್ ಅಂತ ಈ ಒಂದು ಹುಡುಗಿ ಕೂಡ ಹೌದು. ಈಕೆ ವಯಸ್ಸು 26, ಪ್ರಸ್ತುತ ಚಿಕ್ಕಬಳ್ಳಾಪುರದ ಒಂದು ಸಿಡ್ಲ್ಘಟ್ಟ ಎಂಬ ಒಂದು ಊರಿನಲ್ಲಿ ವಾಸವಾಗಿರೋದು. 26 ವಯಸ್ಸು ಇವಾಗ ಮುಗಿದು 27ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಈಕೆಗೆ ಒಬ್ಬ ಒಳ್ಳೆಯ ಹುಡುಗನ ಅವಶ್ಯಕತೆ ಇದೆ ಮದುವೆ ಆಗಲು. ಸೊ ಮೊದಲಿಗೆ ಫ್ರೆಂಡ್ಶಿಪ್ನಲ್ಲಿ ನಿಮ್ಮ ಜೊತೆ ಬಾಂಡಿಂಗ್ನ ಬೆಳೆಸ್ಕೊಂಡು ನಂತರ ಅದರಿಂದ ಸಲುಗೆ ರೂಪದಲ್ಲಿ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕಾವ್ಯ ರೆಡ್ಡಿ ಅವರು. ಸೊ ಉದ್ಯೋಗದಲ್ಲಿ ಹಣ್ಣು ಸಂಗ್ರಹ ಒಂದು ಕೇಂದ್ರದಲ್ಲಿ ಒಂದು ಕೆಲಸನ ಮಾಡ್ತಾ ಇದ್ದಾಳೆ ಈಕೆ. ಅಂದರೆ ಸ್ವಂತ ಕಾಲಿನ ಮೇಲೆ ಅವರಾಯಿತು, ಅವರ ದುಡಿಮೆ ಆಯಿತು ಅಂತ ಇದ್ದಾರೆ ಅಂತ ಇವಾಗ ವಿಷಯಕ್ಕೆ ಗೊತ್ತಾಯ್ತು ನಮಗೆ. ಪರಿಶ್ರಮ ಜೀವಿ ಅಂದರೆ ಯಾವ ರೀತಿ ಅಂದರೆ ತಂದೆ ತಾಯಿಯವರ ಕಷ್ಟ, ನಾನು ಇರ್ತಕ್ಕಂತಹ ಜನರೇಷನ್ ಮತ್ತು ನಾನು ಇರ್ತಕ್ಕಂಥ ಮನೆತನದ ಪರಿಸ್ಥಿತಿಗೆ ತಕ್ಕ ಹಾಗೆ ಹೊಂದಿಕೊಂಡು ಹೋಗುವಂಥ ಹುಡುಗಿನೇ ಕಾವ್ಯ ರೆಡ್ಡಿ ಅವರು. ಆ್ಯಂಡ್ ಒಳ್ಳೆಯ ಒಂದು ಜವಾಬ್ದಾರಿ, ಕಡಿಮೆಯ ಮಾತು ಮತ್ತು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಇದೆ ಈಕೆಗೆ. ತಂದೆಯವರು ಹಣ್ಣು ವ್ಯಾಪಾರ ಮಾಡ್ತಾರೆ, ತಾಯಿಯವರು ಗೃಹಿಣಿಯಾಗಿದ್ದಾರೆ, ಅಕ್ಕ ಒಬ್ಬರು ಮದುವೆ ಆಗ್ತಾ ಇದ್ದಾರೆ, ತಮ್ಮ ಸಹ ಇವಾಗ 5ನೇ ತರಗತಿ ಓದ್ತಾ ಇದ್ದಾನೆ ಅಂತ ನಮಗೆ ಮಾಹಿತಿನ ಕೊಟ್ಟಿದ್ದಾರೆ. ಈ ಕಾವ್ಯ ರೆಡ್ಡಿ ಅವರಿಗೆ ಈ ರೀತಿಯ ಹುಡುಗ ಬೇಕಾಗಿದ್ದಾರೆ. ಭಾವನೆಗಳನ್ನು ಗುರುತಿಸಿಕೊಂಡು ಪ್ರಸ್ತುತ ಅದನ್ನು ಗೌರವಿಸುವಂತಹ ಒಬ್ಬ ಹುಡುಗ. ಸೊ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಅಂತಂದರೆ ಪ್ರಸ್ತುತ ನಂಬಿಕೆ, ಒಂದು ಕೆಲಸದ ಮೇಲೆ ನಿಷ್ಠೆ ಮತ್ತು ನಾನು ಏನಾದರೂ ಪ್ರಾಬ್ಲಮ್ಸ್ಗಳಲ್ಲಿ ಅಳವಡಿಸ್ಕೊಂಡಾಗ ಅದು ಯಾವ ರೀತಿಯಲ್ಲಿ ಹೇಳಬೇಕು ಅನ್ನೋದ್ರ ಬಗ್ಗೆ ಭಾವನೆಗಳಲ್ಲಿ ಪ್ರಸ್ತುತ ಹುಡುಗ ಆಗಿರಬೇಕು. ತನ್ನ ಹೆಂಡತಿ ಜೊತೆ ಒಳ್ಳೆಯ ಒಂದು ಫೀಲಿಂಗ್ನಲ್ಲಿ ಇರಬೇಕು, ಅದನ್ನು ಈಸಿಯಾಗಿ ನೋಡಬಾರ್ದು ಅಂತ ಹೇಳಿದ್ದಾರೆ. ಹೆಂಡತಿ ಜೊತೆ ಏನೆಲ್ಲ ಫೀಲಿಂಗ್ ಇರಬೇಕು ಎಲ್ಲನೂ ಕೂಡ ನಿಮ್ಮ ಹತ್ರ ಇರಬೇಕು, ಅದರಿಂದ ನನಗೆ ಎಂಜಾಯ್ ಜಾಸ್ತಿ ಸಿಗಬೇಕು, ಅದನ್ನು ನೀವು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಕೇಳೋದು, ಅರ್ಥ ಮಾಡಿಕೊಳ್ಳೋದು ಅವನ ಒಂದು ಶಕ್ತಿಗೆ ಬಿಟ್ಟಿರೋದು, ಆದರೆ ನನ್ನ ಜೊತೆ ಮಾತ್ರ ಚೆನ್ನಾಗಿರಬೇಕು. ಸೊ ಹೆಂಡತಿ ಒಂದು ಫೀಲಿಂಗ್ಗಳನ್ನು ಅರ್ಥ ಮಾಡ್ಕೊಂಡು ಏನಾಗಿದೆ, ಏನು ಬಿಟ್ಟಿದೆ ಅಂತ ನೀವು ನನಗೆ ಕೇಳುವ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಬೈ ಚಾನ್ಸ್ ಕೇಳಲಿಲ್ಲ ಅಂತಂದರೆ ನಾನೇನು ಮಾಡೋಕ್ಕೆ ಬರಲ್ಲ, ಅದು ನಿಮ್ಮ ಮೈಂಡ್ ಸೆಟ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಜೊತೆಗೆ ಜಗಳಕ್ಕಿಂತಹ ಸಂವಾದದ ಆಯ್ಕೆ ಮಾಡಬೇಕು, ಪ್ರೀತಿಯಲ್ಲಿ ಜಾಸ್ತಿ ಗೌರವ ಅಡಿಪಾಯ ಆಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಹುಡುಗ ಫೋಟೋ, ನಿಮ್ಮ ಡೀಟೇಲ್ಸ್ಗಳು ಮತ್ತು ಇವರ ಡೀಟೇಲ್ಸ್ಗಳು ಮ್ಯಾಚ್ ಆಗಬೇಕು ಅಂದರೆ ನೀವು ಡೈರೆಕ್ಟಾಗಿ ಅವರ ಒಂದು ಭೇಟಿ ಆಗಬೇಕಿಲ್ಲ ಅಂದರೆ ಮಾತಾಡಬೇಕು. ಸೊ ಅದಕ್ಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಜಿಮೇಲ್ ID ಕೊಟ್ಟಿದ್ದೇನೆ, DM ಫಾರ್ ದ ಫುಲ್ ಇನ್ಫಾರ್ಮೇಷನ್. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ IDಗೆ ಒಂದು ಮೇಲ್ ಕೊಟ್ಟಿದ್ದೀವಿ, ಅದು ಬ್ರೋಕರ್ ಅವರ ID. ಜಸ್ಟು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಅವರು ನಿಮಗೆ ಡೀಟೇಲ್ಸ್ಗಳನ್ನು ಕಳಿಸ್ಕೊಡ್ತಾರೆ. ಆ್ಯಂಡ್ ಈಕೆಯ ಹತ್ರ ಇರ್ತಕ್ಕಂಥದ್ದು ಈ ಒಂದು ಕಾರ್ ಆಗಿರುತ್ತೆ ಸ್ನೇಹಿತರೆ, ಸ್ಕೋಡಾ ರ್ಯಾಪಿಡ್ ಕಾರ್ ಅಂತ. ಇದು ವೈಟ್ ಕಲರಲ್ಲಿ ಬರುತ್ತೆ ನಿಮಗೆ. ಸೊ ಇದು ಕೂಡ ನಿಮಗೆ ವರದಕ್ಷಿಣೆ ರೂಪದಲ್ಲಿ ಅವರು ಕೊಡ್ತಾರೆ. ಖಂಡಿತವಾಗ್ಲೂ ಯಾಕೆ ಕಾರ್ಗಳನ್ನು ಗಿಫ್ಟ್ ಕೊಡ್ತಿದ್ದಾರೆ ಅಂತಂದರೆ, ಗೋಲ್ಡ್ ರೇಟ್ ಬಂದುಬಿಟ್ಟು 1,50,000 ರೂಪಾಯಿ ಆಗಿದೆ. ಕಾರ್ ಅದಕ್ಕೂ ಗೋಲ್ಡ್ ರೇಟ್ ಹಾಕಬೇಕು ಅಂದರೆ ಆಗಲ್ಲ. ಅವರು ಇವಾಗ ಎಷ್ಟೋ ಒಂದು ಹಾಕಬೇಕು, ಒಂದು ಸರ ತಗೊಳ್ಬೇಕು ಅಂದರೆ ಒಂದು 5 ರಿಂದ 4 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ. ಹಾಗಾಗಿನೇ ಎಲ್ಲರೂ ಯೋಚನೆ ಮಾಡಿಕೊಂಡೆ ಗೋಲ್ಡ್ ಕೊಡೋಕ್ಕಾಗಲ್ಲ ಅಂತ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ವರದಕ್ಷಿಣೆ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸ್ಕೋಡಾ ಕಾರು ವೈಟ್ ಕಲರಲ್ಲಿದೆ. ಮಾಡರ್ನ್ ಫ್ಯೂಚರ್ಸ್ ಆ್ಯಂಡ್ ಇದು ಟಾಪ್ ಮಾಡೆಲ್ಸ್ ಎಲ್ಲನೂ ಕೂಡ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿಯಲ್ಲಿ ತಯಾರಾಗಿದೆ ಸ್ನೇಹಿತರೆ. ಅಂದರೆ ಕಾರಿನ ಬಗ್ಗೆ ಡೀಟೇಲ್ಸ್ ಹೇಳಬೇಕು ಅಂದರೆ ಏನೂ ಕೂಡ ಇದರಲ್ಲಿ ಪ್ರಾಬ್ಲಮ್ಸ್ಗಳಿಲ್ಲ. ಆ್ಯಂಡ್ ಎಕ್ಸಲೆಂಟ್ ಒಂದು ಕಂಫರ್ಟೇಬಲಲ್ಲಿ ಇರ್ತಕ್ಕಂತಹ ಹೈಡ್ರೋನಿಕ್ ಆಗಿರ್ತಕ್ಕಂಥ ಲಕ್ಸುರಿ ಹೈಬ್ರಿಡ್ ಕಾರ್ ಇದು. ಆಫರಿಂಗ್ ಸೈಲೆಂಟ್ ಆ್ಯಂಡ್ ಸ್ಮೂತ್ ಆಗಿರ್ತಕ್ಕಂತಹ ಡ್ರೈವಿಂಗಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಮತ್ತು ಇದರ ಒಂದು ಟಾಪ್ ಮಾಡೆಲ್ ಏನಿದೆ ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ಏನಿದೆ ಅದನ್ನು ಕೂಡ ಒಳ್ಳೆಯ ಸ್ಟ್ಯಾಂಡರ್ಡಲ್ಲಿ ಮಾಡಿದ್ದಾರೆ. ಸೊ ಈ ಒಂದು ಗೋಲ್ಡ್ಗೆ ಯಾವ ರೀತಿ ದುಡ್ಡು ಹಾಕಬೇಕು ಅದನ್ನೇ ಇಲ್ಲಿ ಹಾಕಿದ್ರೆ ಸಾಕು, ಎಲ್ಲ ರೀತಿಯಲ್ಲೂ ಕೂಡ ಹುಡುಗ ಸ್ಯಾಟಿಸ್ಫ್ಯಾಕ್ಷನ್ ಪಡ್ತಾನೆ ಅನ್ನುವ ಉದ್ದೇಶ ಈ ಒಂದು ಕಾರು ನಿಮಗೆ ಕೊಡ್ತಕ್ಕಂಥದ್ದು. ಆ್ಯಂಡ್ ಒಳಗಿನ ಯಾವ ರೀತಿಯಲ್ಲಿದೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಕ್ಕಂಥ ಇಂಟೀರಿಯಲ್ ಸ್ಪೇಸ್ಗಳನ್ನು ತೋರಿಸ್ತೀನಿ. ಇದು ಇಂಟೀರಿಯಲ್ ಸ್ಪೇಸು. ಮೇಲ್ಗಡೆ ನೋಡ್ತಿದ್ದೀರಲ್ಲ, ಅದು ಸನ್ರೂಫ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ಟಿವಿಯ ಒಂದು ಸ್ಪೇಸು ಇದರಲ್ಲಿ ಅಟ್ಯಾಚ್ಮೆಂಟಲ್ಲಿ ಆ್ಯಡ್ ಮಾಡಿದ್ದಾರೆ. ಮತ್ತು AC ಇದೆ ಇದರಲ್ಲಿ. ಎಲ್ಲ ಕಾರ್ನಲ್ಲೂ ಇರುತ್ತೆ AC, ಏರ್ ಬ್ಯಾಗ್ ಮತ್ತು ಕಂಫರ್ಟಬಲ್ ಆಗಿರ್ತಕ್ಕಂತಹ ಒಂದು ಸೀಟು, ಇದೆಲ್ಲನೂ ಕೂಡ ಅಟ್ಯಾಚ್ಮೆಂಟಲ್ಲಿ ಮಾಡಿದ್ದಾರೆ. ಸೊ ಡ್ಯಾಶ್ಬೋರ್ಡ್ ಇದೆ ಅಷ್ಟೇ ಚೆನ್ನಾಗಿ. ಡ್ಯಾಶ್ಬೋರ್ಡಲ್ಲಿ ಚಾಕ್ಲೇಟ್
ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಇಟ್ಕೊಂಡು ಹೋಗ್ಬೋದು. ಅಥವಾ ಬೋರ್ ಆಯಿತು ಅಂದರೆ ಸನ್ ರೋಪಲ್ಲಿ ಇಲ್ಲಿ ಸ್ಟೇ ಆಗಿಬಿಟ್ಟು ನಿಂತ್ಕೊಳ್ಬೋದು. ಸನ್ ರೋಪಲ್ಲಿ ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದು, ಏನೂ ಕೂಡ ಸಮಸ್ಯೆ ಇಲ್ಲ. ಸೊ ಡ್ರೈವಿಂಗ್ ಸ್ಕಿಲ್ಲು, ಅವ್ರನ್ನ ಅರ್ಥ ಮಾಡ್ಕೊಂಡು ಹೋಗುವಂಥ ಸ್ಕಿಲ್ಲು, ಜೊತೆಗೆ ಇವ್ರ ಜೊತೆ ನಾನು ಚೆನ್ನಾಗಿರ್ತೀನಿ ಅನ್ನುವಷ್ಟು ಐಡಿಯಾ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ಆಕೆ ನಿಮ್ಮಕ್ಕೆ ಆಗ್ತಾಳೆ ಮತ್ತು ಮದುವೆ ಆಗೋದಕ್ಕೆ ಒಪ್ಪಿಗೆನ ಕೊಡ್ತಾರೆ. ಇದು ಸ್ನೇಹಿತರ ಮ್ಯಾಟ್ರ್ ಆಗಿರೋದು. ಬೇಗ ಬೇಗ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಜೊತೆ ಮಾತಾಡಿ ಮಿಕ್ಕಿದ್ದೆಲ್ಲನೂ ಕೂಡ ಅವರೇ ಹೇಳ್ತಾರೆ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ.